ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. 10 ವರ್ಷದ ಭಾರತ, ಅದು ಸಾಗಿ ಬಂದ ದಾರಿ, ವಾಸ್ತವ ಪರಿಸ್ಥಿತಿ, ಕನಸುಗಳು, ಭ್ರಮೆಗಳು, ಯಾವುದು ಸತ್ಯ, ಯಾವುದು ಸುಳ್ಳು, ಈ ಅಂಶವನ್ನ ವಿಶ್ಲೇಷಿಸುವುದಕ್ಕಾಗಿ ಅಂಕಿ ಅಂಶಗಳ ಜೊತೆ ನಾನು ಬಂದಿದ್ದೇನೆ. 10 ವರ್ಷಗಳಲ್ಲಿ ಭಾರತ ಸಾಗಿ ಬಂದ ದಾರಿ. ನಿಜವಾಗಿ ಭಾರತ ವಿಶ್ವವನ್ನ ಎತ್ತಲೋ ಕೊಂಡೊಯ್ಯಬಹುದಾದ ಶಕ್ತಿಯನ್ನು ಹೊಂದಿದೆಯಾ? ನಿಜವಾದ ಭಾರತದಲ್ಲಿ ಭಾರತದ ಆರ್ಥಿಕತೆ ನಾವು ಅಂದುಕೊಂಡಂತೆ ಬೆಳೆದಿದೆಯಾ? ಎಲ್ಲಕ್ಕಿಂತ ಬಹಳ ಮುಖ್ಯವಾಗಿ ಭಾರತೀಯರ ಬದುಕಿನ ಗುಣಮಟ್ಟ ಹೇಗಿದೆ? ಅಲ್ಟಿಮೇಟ್ಲಿ ಇಸ್ ದಟ್ ಒಬ್ಬ ಸಾಮಾನ್ಯ ಭಾರತೀಯ ತನ್ನ ಬದುಕನ್ನ ಹೇಗೆ ನಡೆಸ್ತಾ ಇದ್ದಾನೆ, ಹಾಗೇನೆ ಅವನ ವಾರ್ಷಿಕ ತಲಾ ಆದಾಯ ಎಷ್ಟಿದೆ, ಅವನ ಕುಟುಂಬವನ್ನು ನಡೆಸೋದಕ್ಕೆ ಅವನಿಗೆ ಸಾಧ್ಯ ಆಗ್ತಾ ಇದೆಯೋ ಇಲ್ವೋ, ಈ ಎಲ್ಲ ಅಂಶಗಳು ಮುಖ್ಯವಾಗ್ತವೆ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ವಿಶ್ವದ ಪ್ರತಿಷ್ಠಿತ ಸಂಸ್ಥೆಗಳು ಆಗಾಗ ಸಮೀಕ್ಷೆಗಳನ್ನ ನಡೆಸ್ತವೆ ಮತ್ತು ಅಂಕಿ ಅಂಶಗಳನ್ನ ಬಿಡುಗಡೆ ಮಾಡ್ತವೆ. ಸೊ ನನ್ನ ಬಳಿ ಕೆಲವು ಅಂಕಿ ಅಂಶಗಳಿವೆ. ಇದು ನನ್ನ ಮಟ್ಟಿಗೆ ಆಘಾತಕಾರಿ. ನಾವು ನಮ್ಮ ಭಾರತದ ಬಗ್ಗೆ ಏನ್ ಅಂದುಕೊಂಡಿದ್ದು ಅದೆಲ್ಲ ಸತ್ಯ ಅಲ್ಲ. ಭ್ರಮೆ, ಜಾಹೀರಾತು, ಪ್ರಚಾರದ ಮೂಲಕ ಸೃಷ್ಟಿಸಲಾದಂತ ಸುಳ್ಳುಗಳು ಏನು ಅನ್ನೋದನ್ನ ನಾನು ಹೇಳ್ತಾ ಹೋಗ್ತೀನಿ. ಸಾಧಾರಣವಾಗಿ ಒಂದು ದೇಶದ ಸ್ಥಿತಿಯನ್ನ ವಿಶ್ಲೇಷಿಸುವಾಗ ನಾವು ಪ್ರಮುಖವಾಗಿ ಸಾಮಾಜಿಕ ಮತ್ತು ಆರ್ಥಿಕ ಸೂಚ್ಯಂಕಗಳನ್ನ, ಅದನ್ನೇ ನಾವು ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತ ಹೇಳ್ತೀವಿ, ಅದನ್ನ ಗಣನೆಗೆ ತಗೊಳ್ತೇವೆ. ಪ್ರೆಸ್ ಫ್ರೀಡಮ್ ಅನ್ನ ಗಣನೆಗೆ ತಗೋತೀವಿ. ಪರ್ ಕ್ಯಾಪಿಟಾ ಇನ್ಕಮ್ ಅನ್ನ ಗಣನೆಗೆ ತಗೋತೀವಿ. ಇದನ್ನ ಗಣನೆಗೆ ತೆಗೆದುಕೊಳ್ಳುವಾಗ ಬೇರೆ ದೇಶಗಳಲ್ಲಿ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಹೇಗಿದೆ, ಪ್ರೆಸ್ ಫ್ರೀಡಮ್ ಹೇಗಿದೆ, ಪರ್ ಕ್ಯಾಪಿಟಾ ಇನ್ಕಮ್ ಎಷ್ಟಿದೆ ಅನ್ನೋದ್ರ ಮೇಲೆ ಕಂಪ್ಯಾರಿಸನ್ ಮಾಡ್ತೀವಿ. ಕಂಪ್ಯಾರಿಸನ್ ಮಾಡಿ ಒಂದು ದೇಶದ ನಿರ್ದಿಷ್ಟ ಸ್ಥಾನ ಯಾವುದು ಅನ್ನುವ ತೀರ್ಮಾನಕ್ಕೆ ಬರ್ತೀವಿ. ಈಗ ಈ ಮಾನವ ಅಭಿವೃದ್ಧಿ ಸೂಚ್ಯಂಕದ ವಿಚಾರಕ್ಕೆ ಬರ್ತೀವಿ. HDI ಅಂತಾರೆ, ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್. ಇದು ಬಹಳ ಮುಖ್ಯ. ಇದೇನಿದೆ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಏನಿದೆ ಅಥವಾ ಮಾನವ ಅಭಿವೃದ್ಧಿ ಸೂಚ್ಯಂಕ ಏನಿದೆ, ಅದರ ಅರ್ಥ ಯಾವುದು ಅಂದ್ರೆ ಅದು ಶಿಕ್ಷಣ, ಆರೋಗ್ಯ ಮತ್ತು ಜೀವನ ಮಟ್ಟವನ್ನ ಒಟ್ಟಿಗೆ ಅಳೆಯುವಂತ ಸೂಚ್ಯಂಕ. ಏನ್ ಹೇಳಿ, ಶಿಕ್ಷಣ ಒಂದು ದೇಶದಲ್ಲಿ ಹೇಗೆ ಕೊಡ್ತಾ ಇದ್ದೀವಿ, ಆರೋಗ್ಯದ ವ್ಯವಸ್ಥೆ ಹೇಗಿದೆ ಮತ್ತು ಜೀವನ ಮಟ್ಟ ಹೇಗಿದೆ, ಇದಕ್ಕೆ ಸೊ ಮಾನವ ಅಭಿವೃದ್ಧಿ ಸೂಚ್ಯಂಕ ಅಂತ ಹೇಳ್ತೀವಿ. ಸೊ ಹಾಗಿದ್ರೆ ಇದರ ಕೆಲವು ಅಂಕಿ ಅಂಶಗಳು ಹೇಗಿವೆ ಅಂತ. ಸೊ ಹಲವಾರು ದೇಶಗಳು ಏನಿವೆ ಅವರಿಗೆ ಹೋಲಿಸಿದ್ರೆ ಭಾರತದ ಸ್ಥಿತಿ ದಯನೀಯ ಆಗಿದೆ, ದುಃಖಕರವಾಗಿದೆ. ಯಾಕೆಂದ್ರೆ ಭಾರತದ ಸ್ಥಾನ ಇದೆಯಲ್ಲ ಈ ಒಂದು ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ನಲ್ಲಿ, ಅದು ಯು ಸಿ ದಟ್ ನೀವು ನೋಡಿದ್ರೆ ನೀವು ಶಾಕಿಕ್ಕೆ. ಯಾಕೆಂದ್ರೆ ಇಂಡಿಯಾ 0.644130ದಿಂದ ಯು ಸಿ 1-135 BDಗೆ ಬರುತ್ತೆ. ನೀವು ಉಳಿದಕ್ಕೆ ಹೋಲಿಸಿದ್ರೆ ನಾರ್ವೆ ಅಂತ ದೇಶಕ್ಕೆ ಹೋಲಿಸಿದ್ರೆ ಅಲ್ಲಿ ಯು ಸಿ 0.9611 ಇದೆ. US ಅಥವಾ ಯುನೈಟೆಡ್ ಸ್ಟೇಟ್ಸ್ ಏನಿದೆ ಅದು ಯು ಸಿ 0.9212 ಇದೆ. ಭಾರತ ಎಲ್ಲೋ ಇದೆ. ಅಂದ್ರೆ ನಮ್ಮಲ್ಲಿ ಶಿಕ್ಷಣ, ಆರೋಗ್ಯ ಮತ್ತು ಜೀವನ ಮಟ್ಟ ಏನಿದೆ ಅದು ಕಳಪೆಯಾಗಿದೆ ಅನ್ನೋದು ಒಟ್ಟಾರೆ ಇದರ ಅರ್ಥ. ಸೊ ನೀವು ಅದನ್ನ ಇನ್ನೂ ಅಭಿವೃದ್ಧಿ ಹೊಂದಿದ ದೇಶ ಅಲ್ಲ, ಅಭಿವೃದ್ಧಿಶೀಲ ದೇಶಗಳಿಗೆ ಹೋಲಿಸಿದ್ರು ಕೂಡ ಭಾರತ ಈ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ನಲ್ಲಿ ಕಳಪೆ ಸ್ಥಿತಿಯಲ್ಲಿ ಇದೆ. ಇನ್ನು ಮಾಧ್ಯಮ ಸ್ವಾತಂತ್ರ್ಯದ ಸೂಚ್ಯಂಕಕ್ಕೆ ಬರೋಣ. ಈ ಮಾಧ್ಯಮ ಸ್ವಾತಂತ್ರ್ಯದ ಸೂಚ್ಯಂಕ ಏನಿದೆ ಇದನ್ನ ರಿಪೋರ್ಟರ್ಸ್ ವಿತೌಟ್ ಬಾರ್ಡರ್ಸ್ ಅನ್ನುವ ಸಂಸ್ಥೆ ಏನಿದೆ, ಪ್ರತಿಷ್ಠಿತ ಸಂಸ್ಥೆ, ಅದು ಯಾವ ದೇಶದಲ್ಲಿ ಮಾಧ್ಯಮ ಸ್ವಾತಂತ್ರ್ಯ ಹೇಗಿದೆ ಅನ್ನೋದನ್ನ ಅಧ್ಯಯನ ಮಾಡಿ ಪ್ರತಿ ಸಂದರ್ಭದಲ್ಲಿ ಅದು ವರದಿಯನ್ನ ಬಿಡುಗಡೆ ಮಾಡುತ್ತೆ. ಸೊ ಈ ಸೂಚ್ಯಂಕ ಏನಿದೆ ಇದನ್ನ ನೋಡಿದ್ರೆ ಇಸಿ ನೀವು
ಇದು 2024-25ರಲ್ಲಿ ಬಂದಂತ ವರದಿ. ಏನು ನಾರ್ವೆ ಏನಿದೆ ಅದು ಮೊದಲ ಸ್ಥಾನದಲ್ಲಿದೆ ಮಾಧ್ಯಮ ಸ್ವಾತಂತ್ರ್ಯಕ್ಕೆ, ಹಾಗೇನೆ ಯುನೈಟೆಡ್ ಸ್ಟೇಟ್ಸ್ 2ನೇ ಸ್ಥಾನದಲ್ಲಿದೆ. ಸೊ ಭಾರತದ ಸ್ಥಿತಿ ಏನಾಗಿದೆ ಅಂತ, ಇಂಡಿಯಾದ ಸ್ಥಿತಿ ಮಾಧ್ಯಮ ಸ್ವಾತಂತ್ರ್ಯದಲ್ಲಿ ಬಾಂಗ್ಲಾದೇಶಕ್ಕೆ ಹತ್ರ ಆಯ್ತು. ಏನ್ ಹೇಳಿ, ಮಾಧ್ಯಮ ಸ್ವಾತಂತ್ರ್ಯ ಸಂಪೂರ್ಣವಾಗಿ ನಾಶ ಆಗಿದೆ ಭಾರತದಲ್ಲಿ. ಅಂದ್ರೆ ಮಾಧ್ಯಮ ಸ್ವಾತಂತ್ರ್ಯದ ಮಟ್ಟ ಅತಿ ಕಡಿಮೆ ಆಗಿದೆ. ಯಾಕೆಂದ್ರೆ 160ನೇ ಸ್ಥಾನ ಈ ವಿಶ್ವದಲ್ಲಿರುವಂತ 180 ಚಿಲ್ಲರೆ ದೇಶಗಳಲ್ಲಿ ನಮ್ಮ ಸ್ಥಾನ 160ನೇ ಸ್ಥಾನ. ಅಂದ್ರೆ ಇರುವ ಮಾಧ್ಯಮ ಎಲ್ಲ ಗೋಧಿ ಮೀಡಿಯಾಗಳು ಮತ್ತು ಆಡಳಿತ ಪ್ರಭುತ್ವದಲ್ಲಿರುವಂತಹ ಬಿಜೆಪಿ ಮತ್ತು ಏನ್ ಹೇಳಿ ಮೋದಿ ಸರ್ಕಾರದ ಲ್ಯಾಪ್ಟಾಪ್ ಮಾಧ್ಯಮಗಳಾಗಿವೆ ಎಂಬುದು ಅವರು ಹೇಳಿದಂತೆ ಮಾಡ್ತವೆ ಅನ್ನೋದು ಈ ರಿಪೋರ್ಟ್ ತೋರಿಸುತ್ತೆ. ಸೊ ಅದರಿಂದ ಇದು ಬಹಳ ಶಾಕಿಂಗ್ ಆದ್ದು. ನಿಜವಾದ ಜನತಂತ್ರ ಇರುವ ರಾಷ್ಟ್ರದಲ್ಲಿ, ಸ್ವಾತಂತ್ರ್ಯ ಇರುವ ರಾಷ್ಟ್ರದಲ್ಲಿ ಮಾಧ್ಯಮ ಸ್ವಾತಂತ್ರ್ಯ ಈ ಹಂತದಲ್ಲಿ ಇರಲ್ಲ. ಅದರ ಜೊತೆಗೆ ಯಾರು ಪತ್ರಕರ್ತರು ಪ್ರಭುತ್ವವನ್ನ ಪ್ರಶ್ನಿಸ್ತಾರೆ ಅವರನ್ನ ಬಾಯಿ ಮುಚ್ಚಿಸುವ ಕೆಲಸ ಕೂಡ ಸತತವಾಗಿ ದೇಶದಲ್ಲಿ ನಡೀತಾ ಇದೆ. ನೀವು ಪ್ರಶ್ನಿಸಕೂಡದು ಅಂದ್ರೆ ಮಾಧ್ಯಮದ ಮೂಲಭೂತವಾದ ಕೆಲಸ ಇದೆಯಲ್ಲ, ಅದು ಪ್ರಶ್ನಿಸೋದೇ ಆಗಿದೆ. ಈ ಪ್ರಶ್ನೆ ಕೇಳುವ ಬಾಯಿಗಳನ್ನ ಮುಚ್ಚಿಸುವ ಕೆಲಸ ಈ ದೇಶದಲ್ಲಿ ನಡೀತಾ ಇದೆ. ಅದರಿಂದನೇ ಏನು ಮಾಧ್ಯಮ ಸ್ವಾತಂತ್ರ್ಯ ಸೂಚಿ ಅಥವಾ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ ಏನಿದೆಯಲ್ಲ, ಅದರಲ್ಲಿ ಭಾರತ 160ನೇ ಸ್ಥಾನದಲ್ಲಿದೆ. ಇನ್ನು ತಲಾ ಆದಾಯದ ಪ್ರಶ್ನೆ ಬರೋಣ. ತಲಾ ಆದಾಯ ಅಂದ್ರೆ ಒಬ್ಬ ವ್ಯಕ್ತಿ ಎಷ್ಟು ದುಡಿತಾನೆ, ಅದು ತಲಾ ಆದಾಯ. ಅದು ಒಂದು ಸರಾಸರಿ ಆದಾಯವನ್ನ ತೋರಿಸ್ತಾ ಹೋಗುತ್ತೆ. ಅದು ದೇಶದ ಈ GDP ಏನಿದೆ, ಪರ್ ಕ್ಯಾಪಿಟಾ ಇನ್ಕಮ್ ಏನಿದೆ, ಅದರ ಆಧಾರದ ಮೇಲೆ. ಸೊ ಇದನ್ನ ನೀವು ಈ ನೋಡ್ತಾ ಹೋದ್ರೆ ನಾರ್ವೆ ಇದೆಯಲ್ಲ, ನಾರ್ವೆ ಅಂತ ಒಂದು ದೇಶ ಅತಿ ಹೆಚ್ಚು ತಲಾ ಆದಾಯವನ್ನು ಹೊಂದಿದೆ. ಈ ಅಂಕಿಅಂಶಗಳ ಇನ್ನೊಂದು ನಾನು ನಿಮ್ ಗಮನಕ್ಕೆ ತರಬೇಕು. ಯಾವ ದೇಶ ರಕ್ಷಣಾ ವ್ಯವಸ್ಥೆ, ಯುದ್ಧ ಅಂತ ಹಣವನ್ನ ಸುರಿಯುವುದಿಲ್ಲವೋ ಆ ದೇಶದ ಜೀವನ ಮಟ್ಟ ಎಲ್ಲೋ ಇದೆ. ಯುದ್ಧದಲ್ಲಿ ಸಿಲುಕಿಕೊಂಡವರು, ವೈರತ್ವ, ಸಾವು, ಕೊಲೆ ಅಂತ ಇದ್ದವರ ದೇಶ ಇದೆಯಲ್ಲ, ದ್ವೇಷದಲ್ಲಿ ತುಂಬಿದ ದೇಶಗಳ ಜೀವನ ಮಟ್ಟ ನೆಲ ಕಚ್ಚಿದೆ. ಅಂದ್ರೆ ಹಣ ಎಲ್ಲ ರಕ್ಷಣಾ ವ್ಯವಸ್ಥೆಗೆ ಹೋಗ್ತಾ ಇದೆ. ಈ ರಕ್ಷಣಾ ವಸ್ತುಗಳನ್ನ ಮಾರಾಟ ಮಾಡುವಂತ ಅಮೆರಿಕ, ರಷ್ಯಾದ, ಚೀನಾದಂತ ದೇಶಗಳು ಲಾಭ ಮಾಡ್ಕೊತಾ ಇದೆ. ಸೊ ಅಂದ್ರೆ ವೈರತ್ವವನ್ನ ಸೃಷ್ಟಿಸುವವರು ಅವರೇ, ತಮ್ಮ ಯುದ್ಧ ಸಾಮಗ್ರಿಗಳನ್ನ ಮಾರಾಟ ಮಾಡುವವರು ಅವರೇ. ಇದರಿಂದ ಒಟ್ಟಾರೆಯಾಗಿ ಸಾಮಾನ್ಯ ಜನರ ಜೀವನ ಮಟ್ಟ ಕುಸಿತಾ ಇರೋದು. ಸೊ ಈ ತಲಾದಾಯಕ್ಕೆ ಬಂದ್ರೆ ನೀವು, ಸೊ ನಾನು ನಿಮ್ಗೆ ಹೇಳಿದೆ ನಾರ್ವೆ ತಲಾದಾಯ $90,000 ಇದೆ. ಆಯ್ತಾ. ಯುನೈಟೆಡ್ ಸ್ಟೇಟ್ಸ್ 2ನೇ ಸ್ಥಾನದಲ್ಲಿದೆ. ಅಮೆರಿಕದ ತಲಾ ಆದಾಯ $80,000 ಇದೆ. ಇನ್ನು ಚೀನಾದ್ದು $12,000 ಇದೆ. ಇಂಡಿಯಾದ್ದು ಹೆದರ್ಬೇಡಿ, ಇಂಡಿಯಾದ್ದು ವಾರ್ಷಿಕ ತಲಾ ಆದಾಯ $2,500. ಅಂದ್ರೆ ನಾರ್ವೆದು ಸೈನ್ಯವನ್ನೇ ಇಟ್ಟುಕೊಳ್ಳದ ಅಭಿವೃದ್ಧಿಯ ಪಥದಲ್ಲಿ ಸಾಗುವಂತಹ ನಾರ್ವೆ ಏನಿದೆ, ಅವರ ಅಲ್ಲಿಯ ಜನರ ವಾರ್ಷಿಕ ತಲಾ ಆದಾಯ $90,000. ಹಾಗೇನೆ ಎಲ್ಲರಲ್ಲಿ ಯುದ್ಧವನ್ನ ಬೆಂಕಿಯನ್ನ ಹಚ್ಚುವ ಅಮೆರಿಕದ ವಾರ್ಷಿಕ ತಲಾ ಆದಾಯ $80,000. ನಮ್ಮದು $2,500. ಕಂಪೇರ್ ಮಾಡಿ ಯಾವ ಸ್ಥಿತಿಲಿದ್ದೀವಿ, ನಮ್ಮ ಸ್ಥಿತಿ ಅಂತ. ಕಳೆದ 10 ವರ್ಷಗಳಲ್ಲಿ ಇದೇ ಸ್ಥಿತಿ ಇದೆ. ನಮ್ಮ ವಾರ್ಷಿಕ ತಲಾ ಆದಾಯ ಇಂಪ್ರೂವ್ ಆಗ್ತಾ ಇಲ್ಲ. ಆದ್ರಿಂದ ಜೀವನ ಮಟ್ಟ ಕುಸಿತಾ ಇದೆ ಅಂತ. ಸೊ ಒಟ್ಟಾರೆಯಾಗಿ ಭಾರತದ ಒಟ್ಟು ಆರ್ಥಿಕತೆ ಇದೆಯಲ್ಲ, ಅದು ದೊಡ್ಡದಾದರೂ ಕೂಡ ಸಾಮಾನ್ಯ ಜನರಿಗೆ ಅದು ರೀಚ್ ಆಗ್ತಾ ಇಲ್ಲ. ಇದೊಂದು ಕುತೂಹಲಕರವಾದ ಹೇಳ್ತೀರಿ. ಭಾರತದ ಒಟ್ಟು ಜನಸಂಖ್ಯೆಯ 10% ಜನ ಇದಾರಲ್ಲ, ಅವರಿಗೆ ಇಲ್ಲಿನ ಸಂಪತ್ತಿನ 90% ಇದೆ. ಯಾರು ಗೊತ್ತಾಯ್ತಾ? ಅದಾನಿ, ಅಂಬಾನಿ ಇಂಥವ್ರು ಏನಿದ್ದಾರೆ, 10% ಶ್ರೀಮಂತರು ಏನಿದ್ದಾರೆ, ಅವರು ಈ ಭಾರತದ ಸಂಪತ್ತನ್ನ ಸಂಪೂರ್ಣವಾಗಿ ತಮ್ಮಲ್ಲಿ ಇಟ್ಕೊಂಡಿದ್ದಾರೆ. ಉಳಿದವರಿಗೆ ಏನಿದ್ದಾರೆ 90%, 10% ಜನರಿಗೆ 10%, 90%.
ದಿಸ್ ಈಸ್ ಇಂಡಿಯಾ. ಈ ಬಗ್ಗೆ ಯಾರು ಮಾತನಾಡ್ತಾ ಇಲ್ಲ. ಸೊ ಒಟ್ಟಾರೆಯಾಗಿ ಇದು ಏನು ಅಂದ್ರೆ, ನೀವು ಅಭಿವೃದ್ಧಿಶೀಲ ದೇಶಗಳು, ಅಭಿವೃದ್ಧಿಯಾದ ದೇಶಗಳ ಅಂಕಿಅಂಶಗಳನ್ನ ಗಮನಿಸ್ತಾ ಹೋದ್ರೆ ಸಿ ಭಾರತಕ್ಕಿಂತ ಹಲವಾರು ದೇಶಗಳು ಅವರ ಜೀವನ ಮಟ್ಟ ಚೆನ್ನಾಗಿದೆ, ಅವರು ಚೆನ್ನಾಗಿದ್ದಾರೆ ಅನ್ನೋದು. ಸೊ ಇದು ಇನ್ನು ಕಳೆದ 10 ವರ್ಷಗಳಲ್ಲಿ ಭಾರತದ ಸ್ಥಾನದಲ್ಲಿ ಎಂತಹ ಬದಲಾವಣೆ ಆಗಿದೆ ಅಂತ. ಸೊ ಕಳೆದ 1 ದಶಕದಲ್ಲಿ ಭಾರತದ ಸ್ಥಾನ ಏನಿದೆ ಅದು ಸ್ಟಿಲ್ ಏರಿಳಿತಗಳ ನಡುವೆನೇ ಇದೆ. ಏನು ಕ್ಲೇಮ್ ಮಾಡ್ಕತ್ತಿದಾರಲ್ವ, ಮೋದಿಜಿ ಬಂದ್ರು, ವಿಶ್ವಗುರು ಬಂದ್ರು, ಭಾರತ ವಿಶ್ವವನ್ನ ಡಿಕ್ಟೇಟ್ ಮಾಡುತ್ತೆ, ಅಭಿವೃದ್ಧಿ 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 ಆದ್ರು. 4 ಮಂದಿರ ಕಟ್ಟಿದ್ರು, 4 ಹೆಣಗಳನ್ನ ಉರುಳಿಸಿದ್ರು, ಯಾರ್ಯಾರು ಜಗಳ ಮಾಡಿದ್ರು, ಇನ್ನೊಂದು ಮಾಡಿದ್ರು, ಜೀವನ ಮಟ್ಟ ಸುಧಾರಿಸಲೇ ಇಲ್ಲ. ಜನರ ನಡುವೆ ಬೆಂಕಿ ಹಚ್ಚಲಾಯಿತು, ಸಮಾಜವನ್ನು ಒಡೆಯಲಾಯಿತು. ನಿಜವಾಗಿ ಜನರ ಜೀವನ ಮಟ್ಟ ಏನಿದೆ ಅದು ಇದೇ ಆಗಿಲ್ಲ. ಸೊ ನೀವು ನೋಡ್ತಾ ಹೋದ್ರೆ ನಾನು ನಿಮ್ಗೆ ಇದ್ರದ್ದು ಕಳೆದ 10 ವರ್ಷಗಳಲ್ಲಿ ಏನಾಯ್ತು ಅನ್ನೋದನ್ನು ಹೇಳ್ತೀನಿ ನೋಡಿ. ನೀವು ಇದನ್ನ ನೀವು 1994-95 ನೀವು ತೆಗೆದುಕೊಂಡ್ರೆ ಅವರ ಮಟ್ಟಗಳನ್ನ ನೀವು ನೋಡ್ತಾ ಹೋಗ್ಬೋದು ಅಂತ. ಸೊ ಅದು ಯಾವ ರೀತಿ ಇದೆ ಅಂತ ಅಂದ್ರೆ, ಯು ಸಿ ದಟ್ ಆವಾಗ ಸ್ಕೋರ್ ಏನಿತ್ತು 94-95 ಇಂಡಿಯಾದ ಸ್ಕೋರ್ 36 ಇತ್ತು. ಸೊ ಅದಾದ್ಮೇಲೆ ಏನು ಬದಲಾವಣೆ ಆಗ್ತಾ ಹೋಯ್ತು ಅಂದ್ರೆ 2020 ಹೊತ್ತಿಗೆ ಅದು 86 ತಲುಪ್ತು. 2022ಕ್ಕೆ 85. ಇವತ್ತು ಈಗ 2025 ನಮ್ಮ ಸ್ಥಿತಿ ಏನಿದೆ 96ನೇ ಸ್ಥಾನದಲ್ಲಿದೆ. ಇದು ನಮಗೆ ಅಪಾಯಕಾರಿ ಅಂತ ಅನಿಸ್ಬೋದು. ಇನ್ನು ಭ್ರಷ್ಟಾಚಾರದ ವಿಚಾರಕ್ಕೆ ಬರ್ತೀವಿ. ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟ ಹಾಗೆ ಭಾರತದ ಒಟ್ಟಾರೆ ಸ್ಥಿತಿ ಏನಿದೆ, 180 ರಾಷ್ಟ್ರಗಳಲ್ಲಿ ಭ್ರಷ್ಟತೆ ಅತಿ ಹೆಚ್ಚಿರುವ ದೇಶಗಳಲ್ಲಿ ಭಾರತದ ಸ್ಥಾನಮಾನ 91ನೇ. ಎಷ್ಟು ಹೇಳಿ? 90. ಅಂದ್ರೆ ಮೋದಿಜಿ ಬಂದ ಮೇಲೆ ಭ್ರಷ್ಟಾಚಾರದ ನಿರ್ಮೂಲನೆ ಆಗಿದೆ ಅನ್ನೋದು ಸುಳ್ಳು. ಸೊ ಭ್ರಷ್ಟಾಚಾರದ ಸ್ಥಿತಿಯಲ್ಲಿ ನಾವಿನ್ನೂ ಆಘಾತಕಾರಿಯಾದ ಒಂದು ಪರಿಸ್ಥಿತಿಯಲ್ಲಿದ್ದೇವೆ. ಕಳೆದ 10 ವರ್ಷಗಳ ಅವಧಿಯಲ್ಲಿ ಭಾರತದಲ್ಲಿ ಭ್ರಷ್ಟಾಚಾರದ ಪ್ರಮಾಣ ಏನಿದೆ ಅದು ವ್ಯತ್ಯಾಸ ಆಗಿಲ್ಲ. ನಾನು ಈ ಮೊದಲು ಕೊಟ್ಟ ಅಂಕಿಅಂಶ ಇದೆಯಲ್ಲ, ಅದು ಇದೇ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಿದೆ. ಈಗ ಭಾರತದ ಸ್ಥಾನ 91ನೇದು. 180 ರಾಷ್ಟ್ರಗಳಲ್ಲಿ ಭಾರತ 91ನೇ ಸ್ಥಾನದಲ್ಲಿದೆ ಭ್ರಷ್ಟಾಚಾರವನ್ನ ಮಾಡುವುದರಲ್ಲಿ. ಆದ್ರೆ ಒಂದು ಸಂತೋಷ ಪಡೋದೇನು ಗೊತ್ತಾ, ಪಾಕಿಸ್ತಾನದಲ್ಲಿ ನಮಗಿಂತ ಹೆಚ್ಚು ಭ್ರಷ್ಟರಿದ್ದಾರೆ. ನಾವು ಎಲ್ಲದಕ್ಕೂ ಪಾಕಿಸ್ತಾನ ಕಂಪೇರ್ ಮಾಡ್ತೀವಿ ಅಲ್ವಾ. ಸೊ ಪಾಕಿಸ್ತಾನದ ಸ್ಥಿತಿ ಅವರು 136ನೇ ಸ್ಥಾನದಲ್ಲಿದ್ದಾರೆ. ಅಂದ್ರೆ ಅಲ್ಲಿ ಭ್ರಷ್ಟತೆ ಬಿಟ್ಟು ಬೇರೆದಿಲ್ವೇ ಇಲ್ಲ. ನಾವು 91 ಅಲ್ವಾ. ಸೊ ಭ್ರಷ್ಟತೆ ಏನಿದೆ ಅದು ಈ ದೇಶದ ಜನಜೀವನದ ಭಾಗ ಆಗಿದೆ. ಅದ್ರ ಜೊತೆಗೆ ಯಾವುದರಲ್ಲಿ ಭಾರತದಲ್ಲಿ ಅತಿ ಹೆಚ್ಚು ಭ್ರಷ್ಟತೆ ಇದೆ ಎನ್ನುವ ವರದಿಗಳು. ಈ ವರದಿಗಳ ಪ್ರಕಾರ ಭಾರತದಲ್ಲಿ ಅತಿ ಹೆಚ್ಚು ಭ್ರಷ್ಟತೆ ಇರುವುದು ಮೊದಲನೇದಾಗಿ ಪೊಲೀಸ್ ಇಲಾಖೆಯಲ್ಲಿ, ಗೃಹ ಇಲಾಖೆಯಲ್ಲಿ ಅತಿ ಹೆಚ್ಚು ಭ್ರಷ್ಟತೆ ಇದೆ. ಅದಾದ ಮೇಲೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಏನಿದೆಯಲ್ಲ ಅದರಲ್ಲಿ ಭ್ರಷ್ಟತೆ ಇದೆ. ಸೊ ಕೆಲವು ಕ್ಷೇತ್ರಗಳಲ್ಲಿ ಭ್ರಷ್ಟತೆ ಪ್ರಮಾಣ ಏನಿದೆ ಅದು ಮೋರ್ ದೆನ್ 30-40%. ಅಂದ್ರೆ ನೀವು ಒಂದು ರಸ್ತೆಗೆ ₹1 ಹಾಕಿದೀವಿ ಅಂತ ಅಂದ್ರೆ ಆ ರಸ್ತೆಗೆ ಬೀಳೋದೇನಿದೆ ₹1 ಅಲ್ಲ, ಆ ರಸ್ತೆಗೆ ಬೀಳೋದು 20-30 ಪೈಸೆ. ಸೊ ಇಂತಹ ಆಘಾತಕಾರಿಯಾದಂತಹ ಅಂಶಗಳು ಬಂದ ಅಂದ್ರೆ ಭ್ರಷ್ಟಾಚಾರ ಅನ್ನುವುದನ್ನ ಒಂದು ಚುನಾವಣಾ ವೆಫನ್ ಆಗಿ ಸರ್ಕಾರ ಬಳಸಿಕೊಳ್ತಾ ಬಂತು. ಆದರೆ ನಿಜವಾದ ಅರ್ಥದಲ್ಲಿ ಭ್ರಷ್ಟಾಚಾರವನ್ನ ನಿಯಂತ್ರಣ ಮಾಡುವುದಕ್ಕೆ ಮೋದಿ ಅವರಿಗೆ ಆಗ್ತಾ ಇಲ್ಲ, ಅವ್ರ ಸರ್ಕಾರಕ್ಕೆ ಆಗ್ತಾ ಇಲ್ಲ. ಒಟ್ಟಾರೆಯಾಗಿ ಮೋದಿ ನೇರವಾಗಿ ಭ್ರಷ್ಟಾಚಾರಿಯಾಗಿ ಕಾಣದೇ ಇರಬಹುದು, ಅಥವಾ ಅವರ ಸಚಿವ ಸಂಪುಟದ ಯಾರದೋ ಸದಸ್ಯರು ಸಿಗದೆ ಇರಬಹುದು. ಆದರೆ ಒಟ್ಟಾರೆ ಸಮಾಜದ ಒಳಗಿರುವ ಭ್ರಷ್ಟಾಚಾರದ ಪ್ರಮಾಣ ಏನಿದೆ ಅದರ ಆಧಾರದ ಮೇಲೆ ವಿಶ್ವದ ಈ ಪ್ರತಿಷ್ಠಿತ ಸಂಸ್ಥೆ ನೀಡಿರುವ ವರದಿಯ ಪ್ರಕಾರ ಭಾರತಕ್ಕೆ 91ನೇ ಸ್ಥಾನ. ಭಾರತ ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡಿ ಅದ್ರ ಜೊತೆಗೆ ನನಗೆ ಅನ್ಸೋದೇನು ಗೊತ್ತಾ, ಹಾಗ ನೋಡಿದರೆ ಭ್ರಷ್ಟಾಚಾರ ಅತಿ ಕಡಿಮೆ ಇದ್ದಿದ್ದು 94-95 ಅವಧಿಯಲ್ಲಿ. ಇಟ್ ವಾಸ್ ಶಾಕಿಂಗ್ ಟು ಮಿ. 94-95 ಭ್ರಷ್ಟಾಚಾರದ ಸೂಚ್ಯಂಕದಲ್ಲಿ ಭಾರತ 36ನೇ ಸ್ಥಾನದಲ್ಲಿತ್ತು. ಅಂದ್ರೆ ಈ ಸ್ಥಾನ ಜಾಸ್ತಿ ಆದ ಹಾಗೆ ಭ್ರಷ್ಟಾಚಾರ ಜಾಸ್ತಿ ಆಗ್ತಿದೆ ಅಂತ ಅರ್ಥ. ಸೊ 36ರಲ್ಲಿ 94-95 ಇದ್ರೆ 2013-14 ಹೊತ್ತಿಗೆ ಇದು
86ನೇ ಸ್ಥಾನಕ್ಕೆ ಬಂತು. ನಂತರ 2020 ಸ್ವಲ್ಪ ಡೌನ್ ಆಗಿ 85ಕ್ಕೆ ಬಂತು. ಈಗ 91ರಲ್ಲಿದೆ. ಅಂದ್ರೆ 2024ಗಿಂತ 2025ರ ಕೊನೆಯ ಹೊತ್ತಿಗೆ ಭಾರತದಲ್ಲಿ ಭ್ರಷ್ಟಾಚಾರದ ಪ್ರಮಾಣ ಜಾಸ್ತಿ ಆಗಿದೆ. ಅಂದ್ರೆ ಮೋದಿ ಅವರ ಕಂಪನಿ ಹೇಳ್ತಾ ಇರುವುದೆಲ್ಲ ಸುಳ್ಳು, ಸತ್ಯ ದೂರವಾದದ್ದು. ಭ್ರಷ್ಟಾಚಾರ ನಿರ್ಮೂಲನೆ ಮಾಡಕ್ಕಾಗಿಲ್ಲ. ಆದ್ರೆ ಭ್ರಷ್ಟಾಚಾರಿಗಳನ್ನ ಯಾರೋ ರಕ್ಷಣೆ ಮಾಡ್ತಿದ್ದಾರೆ. ಭ್ರಷ್ಟಾಚಾರಿ ವ್ಯವಸ್ಥೆಯನ್ನ ಯಾರೋ ಸಾಕ್ತಾ ಇದ್ದಾರೆ, ಅವರಿಗೆ ಫೀಡ್ ಮಾಡ್ತಿದ್ದಾರೆ. ಮೇಲೆ ಇಂತಹ ಫೀಡ್ ಮಾಡುವ ಜನರು ಮಹಾನ್ ದೇಶಭಕ್ತರಂತೆ ಕಾಣಿಸ್ಕೊಳ್ತಿದ್ದಾರೆ. ದಿಸ್ ಇಸ್ ದ ಹಾರಿಬಲ್ ಸಿಚುವೇಶನ್. ಸೊ ಅದರಿಂದ ನಾನು ಈ ಅಂಕಿಅಂಶಗಳನ್ನು ಕೊಟ್ಟು ತಮ್ಮ ಮುಂದೆ ಹೇಳಿದೆ. ಕಳೆದ 10 ವರ್ಷಗಳಲ್ಲಿ ಈ ದೇಶದಲ್ಲಿ ಏನಿದೆ, ಏನಾಗಿದೆ ಅಂತ. ದೇವಸ್ಥಾನವನ್ನು ಕಟ್ಟಿದ್ದೀವಿ, ಅನ್ನವನ್ನು ನೀಡಲಿಲ್ಲ ನಾವು. ಜಾತೀಯತೆಯನ್ನ ನಿರ್ಮೂಲನ ಮಾಡಬೇಕಾದವರು ಜಾತೀಯತೆಯನ್ನು ಬೆಳೆಸ್ತೀವಿ. ಸಮಾಜವನ್ನ ಒಡೆದ್ವಿ, ಕೋಮು ನಡುವೆ ಬೆಂಕಿ ಎತ್ತಿದ್ವಿ, ಅದನ್ನ ಮತವನ್ನಾಗಿ ಪರಿವರ್ತಿಸಿ ಭೂತ ನರ್ತನವನ್ನ ಮಾಡ್ತಾ ಹೋಗಲಾಯಿತು. ಜನರ ವಾರ್ಷಿಕ ತಲಾ ಆದಾಯ $2,500. ಬದುಕುವುದು ಹೇಗೆ? ಕನಸುಗಳನ್ನು ಕಾಣುವುದು ಹೇಗೆ? ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡೋದು ಹೇಗೆ? ಯಾವುದನ್ನು ಮಾಡಲಾಗದ ಸ್ಥಿತಿಯಲ್ಲಿ ನಮ್ಮನ್ನೆಲ್ಲ ರಾಮ ಭಜನೆಯ ದಾಸರನ್ನಾಗಿ ಮಾಡಲಾಗಿದೆ. ನಮ್ಮನ್ನ ಧರ್ಮ ಅನ್ನುವುದು ನಮ್ಮನ್ನು ಉದ್ಧರಿಸಬೇಕು ಹೊರತು ಧರ್ಮ ನಮ್ಮನ್ನ ದಾಸರನ್ನಾಗಿ ಮಾಡಿಕೊಡುದು. ಇಲ್ಲಿ ಜನರನ್ನೆಲ್ಲ ಧರ್ಮದ ದಾಸರನ್ನಾಗಿ ಮಾಡಿ ವಾಸ್ತವ ಸ್ಥಿತಿಯಿಂದ ಹೊರಗಿಡಲಾಗಿದೆ. ಮತ್ತೆ ವಾಸ್ತವವನ್ನ ಮಾತನಾಡುವವರು ಏನಿದ್ದಾರೆ ಅವ್ರ ಮೇಲೆ ಸತತವಾಗಿ ದಾಳಿ ನಡೆಸುವಂತ ಒಂದು ವ್ಯವಸ್ಥೆಯನ್ನು ಸೃಷ್ಟಿಸಲಾಗಿದೆ. ಈಗ ನಾನು ಅಂಕಿಅಂಶಗಳನ್ನು ಕೊಟ್ಟಿದ್ದೇನೆ, ನೋಡಿ ಅಂಕಿಅಂಶಗಳನ್ನ. ಭಕ್ತರೇ, ಈ ಅಂಕಿಅಂಶಗಳನ್ನ ನೋಡಿ, ದೇವರು ನಿಮ್ಗೆ ಒಲ್ದು ಬರಲಿ. ಅಂಕಿಅಂಶಗಳು ಸತ್ಯವ ಸುಳ್ಳು ಹೇಳಿ. ಇನ್ನೂ ಬೇಕಾದ ಅಂಕಿಅಂಶಗಳನ್ನು ಕೊಡ್ತೀನಿ. ನಾವು ಒಳ್ಳೆ ಸ್ಥಿತಿಯಲ್ಲಿಲ್ಲ, ನಾವು ಒಳ್ಳೆ ಸ್ಥಿತಿ ಇಲ್ಲ, ನಾವು ದುರ್ಗತಿಯತ್ತ ಸಾಗ್ತಾ ಇದ್ದೀವಿ. ಒಪ್ಪಿಕೊಳ್ಳಿ, ಹೃದಯವನ್ನು ಮುಟ್ಟಿಕೊಳ್ಳಿ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದಾಗ ಮತ್ತೆ ಬರ್ತೇನೆ. ನಾನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೇನೆ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ, ನನ್ನನ್ನು ಆಶೀರ್ವದಿಸಿ. ನಮಸ್ಕಾರ.